ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಖಾರ ಚಕ್ಕೋಲಿ. ನಾನು ಈ ಸಣ್ಣ ಗ್ಲಾಸಲ್ಲಿ 1 ಗ್ಲಾಸ್ ತೊಗರಿಬೇಳೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಒಂದು 2-3 ಸರಿ ನೀರಿಂದ ತೊಳ್ಕೊತೀನಿ ರೀ. ಅವು ನೀರನ್ನ ಚೆಲ್ಬಿಟ್ಟು ಈ ದೊಡ್ಡ ಗ್ಲಾಸಲ್ಲೇ 1.5 ಗ್ಲಾಸ್ನಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನಾನು ಕುಕ್ಕರ್ನಲ್ಲೇ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ ಕ್ಲೋಸ್ ಮಾಡಿ ಈಗ ಒಂದು 5 ಸೀಟಿ ಹೊಡಿಸ್ಕೋತೀನಿ ರೀ. ಆಮೇಲೆ ಒಂದು ಪುಟ್ಟಿ ತೊಗೊಂಡು ಅದಕ್ಕೆ 1 ಗ್ಲಾಸ್ ಗೋಧಿ ಹಿಟ್ಟು ಹಾಕ್ಕೊಂಡೀನಿ. ಸ್ವಲ್ಪ ಉಪ್ಪು ಮತ್ತು 1 ಚಮಚ ಎಣ್ಣೆ ಹಾಕ್ಕೊಂಡೀನಿ ರೀ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಸಿಟ್ಕೋಬೇಕು. ಚೆನ್ನಾಗಿ ಮಿಕ್ಕೊಂಡು ಕಲಿಸ್ಕೋಬೇಕು. ಚಕ್ಕೋಲಿ ತುಂಬ ರುಚಿಯಾಗಿರುತ್ತೆ ನೋಡ್ರಿ. ಒಂದ್ಸರಿ ನೀವು ಮಾಡ್ಕೊಂಡು ನೋಡ್ರಿ, ಭಾಳ ರುಚಿ ಇರುತ್ತಿದು. ನೋಡಿ, ಚಪಾತಿ ಹಿಟ್ಟು ಕಲಿಸಿದ್ವಲ್ಲ ಅದೇ ಥರನೇ ಕಲಿಸ್ಕೋಬೋದು. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೈಯಿಂದ ಮಿತ್ಕೋತೀನಿ ಹಿಟ್ಟನ್ನ. ಇದು ಹಿಟ್ಟನ್ನೇನು ನೆನೆ ಇಡೋದು ಬೇಡ್ರಿ, ಇವಾಗ ತಕ್ಷಣವೇ ಕಲಿಸಿ ಮಾಡ್ಕೊಳ್ಳೋದು ಇದು. ಇವಾಗ 1 ಗ್ಲಾಸ್ ನಾನು ಹಿಟ್ಟು ಕಲಸಿದ್ದೀನಲ್ಲ, ಇದರಲ್ಲಿ 4 ಗುಳ್ಳೆ ಮಾಡ್ಕೋತೀನಿ ನೋಡ್ರಿ. ಈ ಥರ 4 ಉಂಡೆ ಮಾಡ್ಕೊಂಡಿದ್ದೀನಿ ಚಪಾತಿ ಲಟ್ಸೋದಕ್ಕೆ. ಇವಾಗ ಚಪಾತಿ ಮಣಿ ತೊಗೊಂಡು ಒಂದು ಸ್ವಲ್ಪ ಒಣ ಗೋಧಿ ಹಿಟ್ಟು ಹಾಕ್ಕೊಂಡು ಚಪಾತಿ ಲಟ್ಸ್ಕೊತೀನಿ ರೀ. ಚಪಾತಿ ಮಾಡ್ತೀವಲ್ಲ ಅದೇ ಥರ ಲಟ್ಸ್ಕೊಳ್ಳೋದು. ತುಂಬ ರುಚಿಯಾಗಿರುತ್ತೆ ನೋಡ್ರಿ ಚಕ್ಕೋಲಿ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇದು ಬಾಕ್ಸಿಗೆ ಕೂಡ ಬರ್ತ್ ಕಟ್ಟಕ್ಕೆ. ಬೆಳಿಗ್ಗೆ ನೀವು ಟಿಫನ್ಗಾದರೂ ಮಾಡ್ಕೋಬೋದು, ಮಧ್ಯಾಹ್ನ ಊಟಕ್ಕೂ ಮಾಡ್ಕೋಬೋದು ನೀವು ಈ ಚಕ್ಕೋಲಿನ. ಭಾಳ ರುಚಿ ಇರುತ್ತೆ ನೋಡ್ರಿ ಇದು. ಈ ಥರ ಚಪಾತಿ ಲಟ್ಸಾದ್ಮೇಲೆ ಒಂದು ಚಾಕುದಿಂದ ಈ ಥರ ಕಟ್ ಮಾಡ್ಕೋಬೇಕು. ಉದ್ದಕ್ಕೆ ಕಟ್ ಮಾಡಿದ್ಮೇಲೆ ಈ ಥರ ಮತ್ತೆ ಅಡ್ಡಿ ಹಿಂಗೆ ಕಟ್ ಮಾಡ್ಕೊಡ್ರಿ. ಕಟ್ ಮಾಡಿಕೊಂಡು ಒಂದು ತಟ್ಟೆಗೆ ತಗೋಬೇಕು ಇವನ್ನ ಪೀಸ್ನ. ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಅದೇ ಥರ ಇನ್ನು 4 ಉಳ್ಳಿ ಇದ್ವಲ್ಲ, 3 ಉಳ್ಳಿ ಅವನು ಇದೇ ಥರ ಚಪಾತಿ ಲಟ್ಸ್ಕೊಂಡು ಕಟ್ ಮಾಡ್ಕೋಬೇಕು. ಎಲ್ಲನೂ ಇದೇ ಥರ ಮಾಡ್ಕೋಬೇಕು. ಇವಾಗ ನೋಡಿ, ಇವು ಎಲ್ಲ ರೆಡಿ ಆದವಲ್ಲ, ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಕುಕ್ಕರ್ ತಣ್ಣಗಾಗಿದೆಯಲ್ಲ, ತೆಗೆದು ನೋಡಿದೆ ಬೇಳೆ ಕುದ್ದಿದೆಯಲ್ಲ ನೋಡಿರಿ. ಒಂದು 5 ಸೀಟಿ ಹೊಡಿಸ್ಕೊಂಡಿದ್ದೀನಲ್ಲ, ಬೇಳೆ ಕುದ್ದಿದೆ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆನ ಒಗ್ಗರಣೆಗೆ ಇಟ್ಕೋಬೇಕು. 2 ಚಮಚ ಎಣ್ಣೆ ಮತ್ತು 2 ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ ರೀ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಆಗುತ್ತಂದು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಸಾಸಿವೆ ಜೀರಿಗೆ ಹಾಕ್ಕೊಂಡು ಚಟಪಟ ಸಿಡಿದ ಮೇಲೆ 4 ಗಡ್ಡೆ ಬೆಳ್ಳುಳ್ಳಿನ ನಾನು ಸೋಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗೆಲ್ಲ ಬೇಳೆ ಕುದ್ದಿದ್ದು ಅದಕ್ಕೆ ಹಾಕ್ಕೋತೀನಿ ನೋಡ್ರಿ ಒಗ್ಗರಣೆಗೆ. ಇದಕ್ಕೆ ಮೇನ್ ಬೆಳ್ಳುಳ್ಳಿನೇ ರೀ, ಇದು ತುಂಬ ರುಚಿ ಕೊಡುತ್ತೆ. ಅದಕ್ಕೋಸ್ಕರ ಇದಕ್ಕೆ ನಾವು ಈರುಳ್ಳಿ ಟೊಮೆಟೊ ಏನು ಹಾಕೋದಿಲ್ಲ, ಬೆಳ್ಳುಳ್ಳಿನ ಎಲ್ಲ ಹಾಕೋದು. ಹೀಗಾಗಿ ಜಾಸ್ತಿ ಬೆಳ್ಳುಳ್ಳಿ ಹಾಕ್ಕೋಬೇಕು. ನೀವು ಎಷ್ಟು ಜಾಸ್ತಿ ಬೆಳ್ಳುಳ್ಳಿ ಹಾಕ್ಕೋತೀರ ಅಷ್ಟು ರುಚಿ ಇರುತ್ತೆ ಇದು. ಅದಕ್ಕೋಸ್ಕರ ನಾನು 4 ಗಡ್ಡೆ ಬೆಳ್ಳುಳ್ಳಿನ ಸೋಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಮತ್ತೆ ಅದಕ್ಕೆ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ರೀ ಒಗ್ಗರಣೆಗೆ. ಆಮೇಲೆ 1 ಚಮಚ ಅರಶಿನ ಪುಡಿ, 2 ಚಮಚ ಗರಂ ಮಸಾಲ ಮತ್ತು 3 ಚಮಚ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನೋಡ್ರಿ. ಖಾರ ನೀವು ನಿಮ್ಗೆ ಎಷ್ಟು ಬೇಕು ನೋಡ್ಬಿಟ್ಟು ಹಾಕ್ಕೊಳ್ಳಿ. ಇವಾಗ ಆಗಲೇ ನೀವು ಲಟ್ಟಿಸಿ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಚಪಾತಿ ಪೀಸ್ಗಳನ್ನ ನೀವು ಹಾಕ್ಕೋಬೇಕು. ಇವು ನೋಡ್ರಿ ಅಂಟ್ಕೊಂಡು ಪೀಸ್ ಅನ್ಕೋಬೇಡ್ರಿ ನೀವು. ಇದು ಒಗ್ಗರಣೆಗೆ ಹಾಕ್ತಿರಲ್ರಿ, ಎಲ್ಲ ಚೆನ್ನಾಗಿ ಬಿಡಿ ಬಿಡಿ ಆಗ್ತಾವೆ ನೋಡ್ರಿ. ಇವಾಗ ತೋರಿಸ್ತೀನಿ ಒಗ್ಗರಣೆಗೆ ಮಿಕ್ಸ್ ಮಾಡಿ. ಭಾಳ ಅಂದ್ರೆ ಭಾಳ ರುಚಿ ಆಗುತ್ತೆ ನೋಡ್ರಿ ಇದು ಚಕ್ಕೋಲಿ. ನೀವು ಒಂದ್ಸರಿ ಮಾಡ್ಕೊಂಡು ತಿಂದು ಇದ್ರ ಟೇಸ್ಟ್ ಹೇಗಿದೆ ಅಂತ ಮರೀದೇನೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಯಾಕಂದರೆ ನಾವು ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ರಿ, ನೀವು ಮಾಡ್ಕೊಂಡು ತಿಂದು ನೋಡಿದ್ರೆ ನಿಮ್ಗೆ ಇದ್ರ ರುಚಿ ಗೊತ್ತಾಗುತ್ತೆ. ಇವಾಗ ಪ್ಲೇಟ್ ಮುಚ್ಚಿ ಒಂದು 7ರಿಂದ 8 ನಿಮಿಷ ಕುದಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಕೈಯಿಂದ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಯಾಕಂದ್ರೆ ಕೈಯಿಂದ ಕಟ್ ಮಾಡಿ ಹಾಕ್ಕೋತೀವಲ್ರಿ, ಅದ್ರ ಘಮನೂ ಜಾಸ್ತಿ ಮತ್ತು ರುಚಿನೂ ಹೆಚ್ಚು ಕೊಡುತ್ತೆ ರೀ ಇದು. ಭಾಳ ರುಚಿ ಆಗುತ್ತೆ ನೋಡ್ರಿ ಇದು. ನೋಡಿ ಇವಾಗ ರೆಡಿ ಆಯ್ತು ನೋಡಿ. ಇವು ಮತ್ತು ಚಪಾತಿ ಕುದ್ರೆ ಭಾಳ ರುಚಿ ಇರುತ್ತೆ ರೀ. ಮತ್ತಿಲ್ಲ ಅಂದ್ರೆ ಕುದಿಲ್ಲ ಅಂದ್ರೆ ಟೇಸ್ಟ್ ಬರಲ್ಲ. ಅದಕ್ಕೋಸ್ಕರ
ಒಂದು 7-8 ನಿಮಿಷ ಕುದಿಸ್ಕೊಡ್ರಿ ನೀವು, ಚೆನ್ನಾಗಿರುತ್ತೆ. ಇವಾಗ ನೋಡಿ ತಟ್ಟೆಗೆ ಹಾಕ್ಕೊಂಡು ಬಿಸಿ ಬಿಸಿ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಅದು ರುಚಿ ನೋಡಿ ಭಾಳ ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.